ಹಾಯ್ ಹಲೋ, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಳ್ತೇನೆ. ಯಾರೆಲ್ಲ ನನ್ನ ಬ್ಲಾಗನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಬ್ಲಾಗ್ ನೋಡಿ ಅಂತ ಕೇಳ್ಕೊಳ್ತೇನೆ. ಸೊ ಓಕೆ, ಯಾಕೆ ಇಷ್ಟು ಮೆಲ್ಲ ಮಾತಾಡ್ತಿದ್ದೀನಿ ಅಂತ ಅಂದ್ಕೊಂಡಿರ್ಬೋದಲ್ಲ. ಸರ್ ಎಂತೆಲ್ಲ ವಿಷಯ ಅಂತ ಹೇಳಿದರೆ ಈಗ 11:35 ಮಾರ್ನಿಂಗ್ ಅಲ್ಲ, ನೈಟ್ 11:35 ನೈಟ್ ಎಂತೆಲ್ಲ ಜೋರು ಮಾತಾಡಿದ್ರೆ ಉಂಟಲ್ಲ ಎದ್ದುಕೊಂಡು ಬರ್ತಾರೆ ಈಗ. ಸೊ ಎಂತ ವಿಷಯ ಅಂತ ಹೇಳಿದರೆ ಅಂದರೆ ನಾನು ಲಾಗ್ ಮಿನಿ ಲಾಗ್ ಥರ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ನನ್ನ ಹಸ್ಬೆಂಡ್ನ ಬರ್ಡೇ 12 o'clock ಇವತ್ತು ನೈಟ್ ಕೇಕ್ ಕಟ್ ಮಾಡೋದಂತಿದ್ದೇನೆ. ಸೊ ಅಂತೆಲ್ಲ ಒಂದು ಸಿಂಪಲ್ ಆಗಿ ಕೇಕ್ ಕಟ್ ಮಾಡ್ತು, ಅದು ಸೆಲೆಬ್ರೇಟ್ ಮಾಡುವಂಥ ಸಿಂಪಲ್ ಆಗಿ, ಅಂದರೆ ಲಾಂಗ್ ಡಿಸ್ಟೆನ್ಸ್ ಬರ್ಡೇ ಸೆಲೆಬ್ರೇಷನ್ ಅಂತಿದೆ ಆ ಥರ. ಅದಕ್ಕೆ ಹೇಗೆಲ್ಲ ದೊಡ್ಡ ಮಟ್ಟಿಗಿಂತ ಮಾಡ್ತಿಲ್ಲ, ಹೇಗೆ ಡೆಕೋರೇಷನ್ ಮಾಡ್ತಾನೆ ಮತ್ತು ಹೇಗೆ ಡೆಕೋರೇಷನ್ ಮಾಡಿ ಆದಮೇಲೆ ಹೇಗೆ ಸೆಲೆಬ್ರೇಟ್ ಮಾಡ್ತಾನೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ. ಸೊ ಬನ್ನಿ ಈಗ ಡೆಕೋರೇಷನ್ ಮಾಡುವ. ಕ್ಯಾಂಡಲ್ಸ್ ತಗೊಂಡಿದ್ದೇನೆ, ಕಾಂತ ತಂದ್ಕೊಳ್ತೇನೆ. ಇದು 40 ಪೀಸಸ್ ಸಮಥಿಂಗ್ ಸಿಗ್ತದೆ. ನಾನು ತಗೊಂಡಿದ್ದು ಡಿಮಾರ್ಟಲ್ಲಿ 90 rupees ಕೊಟ್ಟಿದ್ದೇನೆ ಕಾಣ್ತದೆ. ಹೌದು, 90 rupees. ಸೊ ಈ ಥರ ಒಂದು ಸೆಟ್ ಸಿಗ್ತದೆ ನಮಗೆ. ಓಕೆ, ನೆಕ್ಸ್ಟ್ ಬನ್ನಿ. ಇದೆಂತ ಹೇಳಿದೆ ಆ್ಯಕ್ಚುಲಿ ಎಲ್ಲ ಲೋ ಬಡ್ಜೆಟ್ ಇದೆ ಆಯಿತಾ. ಇದು 10 rupeesಗೆ ತಗೊಂಡದ್ದು ನಾನು. ಇಷ್ಟು ಕಾಣ್ತದಲ್ಲ, ಇಷ್ಟು 10 rupeesಗೆ ಸಿಕ್ಕಿದೆ ನನಗೆ. ಇದನ್ನು ಬನ್ನಿ ಮಾಡುವ. ಹಾಕಿರಿ ಚೆಂದ ಕಾಣ್ತದಲ್ಲ. ಮಿನಿ ಕೇಕ್ ತಗೊಳ್ಳಿ. ಇದನ್ನು ತಗೊಂಡದ್ದು ಹೆವೆನ್. ಒಂದು ಸೆಕೆಂಡಾ, ಹೌದು 7th ಹೆವೆನ್ ಅಂತ ಹೇಳಿ. ಇದು ಮಂಗಳೂರಲ್ಲಿ ಇರುವಂಥದ್ದು, ಇಲ್ಲಿ ಕಡಿಲಿ ಅಂತ ಹೇಳ್ತಾರೆ, ಅದರ ಪಕ್ಕದಲ್ಲಿ ಉಂಟು, ಅಲ್ಲಿ ಅದು ಶಾಪಲ್ಲಿ ತಗೊಂಡದ್ದು ನಾನು. ಸೊ ಇದು ಫೈನಲ್ ಲುಕ್. ನಾನು ನಮ್ಮ ಹಸ್ಬೆಂಡ್ ಬರ್ಡೇಗೆ ಈ ರೀತಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿದ್ದೆ. ಐ ಹೋಪ್ ಇದೆಲ್ಲ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ. ಆಯಿತು 11:55 ಆಯಿತು ಟೈಮು. रोशनी है जान सो जो छुपा है हर नजर में, हर तरफ जो रूबरू। इश्क है ये इश्क है, इश्क है ये इश्क है, इश्क है ये इश्क है, इश्क है ये इश्क है. ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಲಾಗನ್ನು ಎಂಡ್ ಮಾಡ್ತಿದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.